ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಹಾಗೂ ಟ್ಯಾಕ್ಸಿ ಕ್ಯಾಬ್ ಚಾಲಕರ ಸಂಘದ ವತಿಯಿಂದ ವಿಜಯನಗರದಲ್ಲಿ ಹೊಸಪೇಟೆಯಲ್ಲಿ ಟ್ಯಾಕ್ಸಿ ಚಾಲಕರ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 2023ರಲ್ಲಿ GPS ಕಾರ್ಯಕ್ರಮದ ಆದೇಶ ಮಾಡಿತ್ತು. ಅದಾದಮೇಲೆ ಹೈಕೋರ್ಟ್ನಲ್ಲಿ ನಾವು ವಿರೋಧ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಬೆಲೆ ನಿಗದಿ ಮಾಡಿದಂಥ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಘಟನೆಗೆ 5,000 ರೂಪಾಯಿ ಟ್ಯಾಕ್ಸ್ ಅನ್ನ ಆದರೆ ಇವತ್ತು ಅದು ರೀಚಾರ್ಜ್ ಜೊತೆಗೆ ಆಕ್ಟಿವೇಶನ್ ಆಗಿಲ್ಲ ಎಂಬ ಕಾರಣಕ್ಕೆ ಟಾಪ್ ಆಫ್ ರೀಚಾರ್ಜಸ್ ನಲ್ಲಿ ಮತ್ತೆ ಮಾಡತಕ್ಕಂಥ ಕೆಲಸವನ್ನ GPS ಕ್ಯಾಲಿಪಟನ್ ಕಂಪನಿ ವಿರುದ್ಧ ಇವತ್ತು ಹೊಸಪೇಟೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಕುಂದುಕೊರತೆ ದಾಖಲಿಸಬೇಕು. ಏನು ಇವತ್ತು ಆದೇಶ ಆಗಿದೆ. GPS ಕ್ಯಾಲಿಪಟನ್ ಮತ್ತು ಸರ್ಕಾರದ ಟ್ಯಾಕ್ಸ್ ಅಂತೇಳಿ ಆದೇಶ ಆಗಿದೆ. ಆದೇಶ ಟಾಪ್ ಆಫ್ ಹೆಸರಿನಲ್ಲಿ ಕಂಪನಿಗಳು 3ರಿಂದ 6,000 ರೂಪಾಯಿ ಟ್ಯಾಕ್ಸ್ ಮತ್ತು ಕೋರ್ಟ್ನ ಆದೇಶ ನ್ಯಾಯಾಂಗ ನಿಂದಿನ ಪ್ರಕರಣ ದಾಖಲಾಗಬೇಕು ಅಂತ ಒತ್ತಾಯ ಮಾಡ್ತೀವಿ. ರಾಜ್ಯದಲ್ಲಿ ಈ GPS ಕ್ಯಾಲಿಪಟನ್ ಬ್ಯಾನ್ ಆಗ್ಬೇಕಂತ ಒತ್ತಾಯ ಮಾಡ್ತೀವಿ. ಇವತ್ತು ಹೊಸಪೇಟೆಯಲ್ಲಿ ಹೋರಾಟ ಪ್ರಾರಂಭ ಆಗಿರ್ಬೋದು, ಆದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು CITUನ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಇಡೀ CITUನ ಟ್ಯಾಕ್ಸಿ ಚಾಲಕರ ಸಂಘಟನೆ ರಾಜ್ಯಾದ್ಯಂತ ಮೂವ್ ಆಗ್ತಾ ಇದೀವಿ. ಮತ್ತೆ ಕೇಂದ್ರ ಸರ್ಕಾರದ ಯುದ್ಧದ ಹೆಸರಿನಲ್ಲಿ ಪೆಟ್ರೋಲು, ಡೀಸೆಲ್, CNG ಮತ್ತು LPG ರೇಟನ್ನು ಜಾಸ್ತಿ ಮಾಡಿತ್ತು. ಅವತ್ತು 108, 109 ರೂಪಾಯಿ ಡಾಲರು ಒಂದು ಬ್ಯಾರಲ್ ಇತ್ತು ಸರ್. ಇವತ್ತು 69 ರೂಪಾಯಿ $69 ಒಂದು ಬ್ಯಾರಲ್ ಕಚ್ಚಾ ತೈಲ ಆಗಿದೆ. ಸೊ ಅಷ್ಟು ಕಡಿಮೆ ಆಗಿದ್ರು ಕೂಡ ಬಹುಶಃ ಇವತ್ತಿನ ಕಚ್ಚಾ ತೈಲ ಬೆಲೆ ನೋಡಿದರೆ ನಮಗೆ ಹತ್ತಿರ ಒಂದು 50 ರೂಪಾಯಿ ಪೆಟ್ರೋಲ್ ಕೊಡ್ಬೋದು ಅಂತಿದೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೆರಿಗೆ ಹಾಕೋದನ್ನು ಮಾತ್ರ ನೆನಪಿದೆ, ತೆರಿಗೆ ವಾಪಸ್ ತಗೊಳ್ಳೋದನ್ನು ಅಥವಾ ಬೆಲೆ ಏರಿಕೆ ವಾಪಸ್ ತಗೊಳ್ಳೋದು ನೆನಪೇ ಇಲ್ಲ ಅವರಿಗೆ. ಮಾತು ತಪ್ಪಿದಾಗಿನ ಅವ್ರು ಏನು ಹೇಳ್ತಾರೆ, ಕೇಂದ್ರ ಇಂಧನ ಸಚಿವ ಹೇಳ್ತಾರೆ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾಯರ್ ಅಂತೇಳಿ ಒಂದು ಸೌತ್ ಆಫ್ರಿಕಾ ಸಂಬಂಧಪಟ್ಟಂಥ ಒಂದು ಕಂಪನಿ 5 ರೂಪಾಯಿ ಡೀಸೆಲ್ಗೆ, 3 ರೂಪಾಯಿ ಪೆಟ್ರೋಲ್ಗೆ, LPGಗೆ 9 ರೂಪಾಯಿ ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ ಅಂದರೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರದ ಸರ್ಕಾರಿ ತೈಲ ಸಂಸ್ಥೆಗಳು ಯಾಕೆ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದರೆ ಬಡ ಜನರ ಕಾಳಜಿ ಇಲ್ಲ ಅಂತ. ಯುದ್ಧ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕಡಿಮೆ ಮಾಡಿದೆ. ಯಾವುದಕ್ಕೆ? ಏರೋಪ್ಲೇನ್ ಬಳಸ್ತಕ್ಕಂಥ ವೈಟ್ ಪೆಟ್ರೋಲ್ ಕಡಿಮೆ ಮಾಡಿದೆ. ಅಂದರೆ ಏರೋಪ್ಲೇನ್ ಮಾಲೀಕರಿಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆದರೆ ಬಡ ಟ್ಯಾಕ್ಸಿ ಚಾಲಕರಿಗೆ ಕಡಿಮೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಬಳಸ್ತಕ್ಕಂಥ ಈ ಕಚ್ಚಾ ತೈಲಗಳೇನಿದೆ, ಅಂದರೆ ಪೆಟ್ರೋಲ್, ಡೀಸೆಲ್ ಏನಿದೆ, ಇದರಿಂದ ನಾವು ಪ್ಯಾಸೆಂಜರ್ನ ಸಾಗಾಣಿಕೆ ಮಾಡ್ತೀವಿ, ಇನ್ನು ಕೆಲವರು ಗೂಡ್ಸನ್ನು ಸಾಗಾಣಿಕೆ ಮಾಡ್ತೀವಿ. ಆಟೋಮೆಟಿಕ್ಲಿ ಬೆಲೆ ಏರಿಕೆ ಜಾಸ್ತಿ ಆಗೋಂಥ ಸಂದರ್ಭ ಪೆಟ್ರೋಲ್, ಡೀಸೆಲ್ ಜಾಸ್ತಿ ಆಗಿದೆ. ಹಂಗಾಗಿ ಈ ಒಂದು ಬೆಲೆ ಏರಿಕೆಯನ್ನು ಕೈಗೊಳಿಸಬೇಕು, ಅದರಿಂದ ಜನರಿಗೆ ಅನುಕೂಲ ಆಗಬೇಕು. ಅಂದರೆ ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೆ ಅದರ ಲಾಭ ನಮ್ಮ ಜನರಿಗೆ ಸಿಗಂಗೆ ಆಗಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ.